ಇನ್ನೊಂದು ಅವ್ರ ಅಭಿಲಾಷಪ್ಪ, ಅವ್ರು ಬೇಕಾದ್ರೆ ಕರೀಲಿ, ಬೇಡಾದ್ರೆ ಬಿಡಲಿ, ಅವ್ರು ಮಾರ್ಕ್ಸ್ ಇದಿಲ್ಲ, ಬೇಕಾದ್ರೆ ಇರಲಿ ಅವ್ರ ಸಬ್ಜೆಕ್ಟ್. ಈಗ ಅದನ್ನು ಮಾಡಿದ್ದಾರೆ, ಭಾಳ ಒಳ್ಳೆಯದು. ಇವತ್ತು ನೋಡಿರಿ, ಕೇರಳ ಮತ್ತು ತಮಿಳುನಾಡು ಇದು ದಕ್ಷಿಣ ಭಾರತದ ಹೆಚ್ಚು ಕಡೆ ಮಕ್ಕಳ ಐಕ್ಯು ಹೆಂಗಿರ್ತದಂತೆ, ಎಷ್ಟು ಬುದ್ಧಿವಂತರು ಇರ್ತಾರೆ ಅನ್ನೋದು ಗೊತ್ತಾಗ್ತದೆ. ಇವತ್ತು ಈ ದೇಶದಲ್ಲಿ ಅತ್ಯಂತ ಬುದ್ಧಿವಂತರು, ವಿಚಾರವಾದಿಗಳು, ಯಾರು ಸೈನ್ಸ್ ಓದಿದಂಥವ್ರು ಯಾರು ದಕ್ಷಿಣ ಭಾರತ ಹೆಚ್ಚಿದ್ದಾರೆ. ಇವತ್ತು ತೆಗೆದು ನೋಡಿ, ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಲ್ಲ, ತಿಳುವಳಿಕೆ ಹೆಚ್ಚದ ನಮ್ಮಲ್ಲಿ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿರ್ತದೆ, ಯಾಕಂದ್ರೆ ಸಂಪ್ರದಾಯದ ಮೇಲೆ ನಂಬಿಕೆ ಇಟ್ಕೊಂಡು ಹೋದಂಥವ್ರು. ಹೀಗಾಗಿ ಅಲ್ಲಿ ಉತ್ತರ ಪ್ರದೇಶ ಬೆಳೀಲಿಲ್ಲ, ಬಿಹಾರ ಬೆಳೀಲಿಲ್ಲ, ವೈಜ್ಞಾನಿಕವಾಗಿ ಮಧ್ಯಪ್ರದೇಶ ಬೆಳೀಲಿಲ್ಲ. ದೊಡ್ಡ ರಾಜ್ಯಗಳು ಅದು, ಜನಸಂಖ್ಯೆ ಹೆಚ್ಚದು. ಆದರೆ ಯಾವ ಪ್ರಮಾಣದಲ್ಲಿ ಅವು ವೈಜ್ಞಾನಿಕವಾಗಿ ಉದ್ಯೋಗ ಸೃಷ್ಟಿ ಮಾಡೋಲ್ಲ ಆಗಬೇಕಾಯ್ತು, ಅದು ಆಗಿಲ್ಲ. ಯಾಕೆ? ಇದಕ್ಕೆ ಕಾರಣದ ಭಾಷಾ ತತ್ವಗಳು, ತ್ರಿಭಾಷಾ ಸೂತ್ರ, 3 ಥರ ಮಾರ್ಕ್ಸ್ ತೊಗೊಳ್ಬೇಕಪ್ಪ, ಇದು ತಪ್ಪು. 2 ಲ್ಯಾಂಗ್ವೇಜ್ ಬೆಸ್ಟ್ ಅದ, ಬೆಸ್ಟ್ ಅದ. ಅದಕ್ಕೆ ಹೈಕೋರ್ಟಿನ ಡೈರೆಕ್ಷನ್ ಮಾಡೋದು ಸರಿ ಅದಾವೆ. ತಂದೆ ತಾಯಿಗಳೇನು ಬಯಸ್ತಾರೆ, ಆ ಮದರ್ ಟಂಗ ಪ್ಲಸ್ ಒಂದು ಲಿಂಕ್ ಲ್ಯಾಂಗ್ವೇಜ್, ಉಳಿದವ್ರು ಬೇಕಾದ ಕಲೀಲಿ, ಬೇಡದ್ರೆ ಬಿಡಲಿ. 7 ಸಬ್ಜೆಕ್ಟ್ ಬೇಡ ಅಂತ ಯಾರು ಹೇಳಿಲ್ಲ, ಭಾಳ ಸರಿಯಾದ ಇದು ವೈಜ್ಞಾನಿಕವಾಗಿದೆ. ಈಗ ಅನುಭವ ತಿಳ್ಕೊಂಡಿದ್ವಿ ನಾವು ಅದನ್ನು. ಯಾಕಂದ್ರೆ ಬೆಂಕಿ ಹೆಂಗಿರ್ತದೆ, ಉರಿ ಹೆಂಗಿರ್ತದೆ ಅಂದ್ರೆ ನಾವು ನೋಡಿ ತಿಳ್ಕೊಳ್ಳೋದು. ಅವ್ರು ಕೆಲವೊಬ್ರು ಇರ್ತಾರೆ ನೋಡಿ ತಿಳ್ಕೊಂಡ್ಬಿಡ್ತಾರೆ, ಇನ್ನು ಕೆಲವೊಬ್ರು ಕೈ ಹಾಕಿ ಸುಟ್ಕೊಂಡ ಮೇಲೆ ಹೌದಲ್ಲ ಹಿಂಗೈತೆ ಅಂತ ತಿಳ್ಬೋದು. ಹಾಗಾಗಿದೆ ಪರಿಸ್ಥಿತಿ ನಾವು. ಅದಕ್ಕಾಗಿ ಇವತ್ತು ಹಿಂದಿ ಹೇರಿಕೆಯಿಂದಾಗೆ ಭಾಳಷ್ಟು ಮಕ್ಕಳಿಗೆ ಹೆವಿನೆಸ್ ಬರ್ತದೆ. ಅದು ತಿಳ್ಕೊಳ್ಬೇಕಾಗಿದ್ದ ವಿಷಯ ಇಲ್ಲ. ನಂತರ ವಯಸ್ಸು ಹೋದಂಗೆ, ಬ್ರೈನ್ ದೊಡ್ಡದಂಗೆ, ವೈಚಾರ ಶಕ್ತಿ ಹೆಚ್ಚದಂಗೆ ಸಹಜ ನಾವು ಮಹಾರಾಷ್ಟ್ರಕ್ಕೆ ಹೋದೀವಿ, ತಮಿಳ್ನಾಡಿಗೆ ಹೋದೀವಿ, ಇದು ನಮ್ಮ ತೆಲಂಗಾಣಕ್ಕೆ ಹೋದೀವಿ, ಅಥವಾ ಹೈದರಾಬಾದ್ ನಮ್ಮ ಇದು ಆಂಧ್ರ ಪ್ರದೇಶಕ್ಕೆ ಹೋದೀವಿ, ಅಥವಾ ಮ್ಯಾಲೆ ನಾವು ಉತ್ತರಕ್ಕೆ ಹೋದೀವಿ. ಅಲ್ಲಿ ಹೋದ ಏನು ಅಂತ ಹೇಳಪ್ಪ, ನಾವು ಹಿಂದಿ ಕಲಿತೇ ಬಿಡ್ತೀವಿ. ಅದ್ರ ಜೊತೆಗೆ ಏನು ಬರೆಯಾಕೆ ಹೋದಾಗ ಬೇಕಾದ್ರೆ ಕಲೀಲಿ ಮಾಡ್ಬಿಟ್ಟು ಮಗು ಹೇಳೋದು ಕಲಿಪಾನಿ ಅಂತಾರೆ. ಅನಿವಾರ್ಯ ಆದಾಗ ಸಹಜ ಕಲಿತಾನೆ ಮನುಷ್ಯ. ನೆಸಸಿಟಿ ಈಸ್ ದ ಮದರ್ ಆಫ್ ದ ಇನ್ವೆನ್ಷನ್ ಅಂತ. ಒಂದು ಏನೋ ಆವಿಷ್ಕಾರ ಆಗಬೇಕಾಯ್ತು ಅಂದ್ರೆ ನೆಸಸಿಟಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಆ ದಿಶೆಯಲ್ಲೇ ಈಗ ಹಿಂದಿ ಹೇರಿಕೆ ಬದಲಾಗಿ ಏನೋ ಆವೇಶದಿಂದ ನಮ್ಮ ನಾರಾಯಣಗೌಡರು ಹೇಳಿರ್ಬೋದು, ಕಪಾಳ ಮೋಕ್ಷ ಅಂತ ಏನು ಅವಶ್ಯ ಇಲ್ಲ. ಅದರದ್ದು ಹಿಂದಿ ನಮಗೆ ಬೇಕಾ, ಉತ್ತರಕ್ಕೆ ಹೋಗೋ ಮುಂದೆ ಮಾಡೋ ಮುಂದೆ ಏನು ಬೇಕಾದ ಕಲಿಬೇಕಾಗ್ತದೆ. ಅದೇ ರೀತಿ ಉತ್ತರದಲ್ಲಿ ಇಲ್ಲಿ ಕರ್ನಾಟಕ ಬರೋ ಕನ್ನಡ ಕಲಿಬೇಕಾಗ್ತದೆ.